ಪ್ಯಾರಾಮೆಡಿಕಲ್ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೀರಾ, ಒಂದಷ್ಟು ಜನ ಸ್ಟೂಡೆಂಟ್ಸ್ಗೆ ಇನ್ನೂ ಪೇಮೆಂಟ್ ಪೆಂಡಿಂಗ್ ಇದೆ, ಮತ್ತೆ ಇನ್ನೊಂದಷ್ಟು ಜನ ಸ್ಟೂಡೆಂಟ್ಸ್ಗೆ ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಪ್ರಾಬ್ಲಮ್ ಕೇಳಿದ್ರಿ. ಮತ್ತೆ ಇನ್ನೊಂದು, ಸರ್ ನಾವು ಇವಾಗ ಅಪ್ಲಿಕೇಶನ್ ಹಾಕಿದೀವಿ ಬಟ್ ನಮ್ದು ಅಪ್ಲಿಕೇಶನ್ ಫಾರ್ಮ್ ಕಳೆದೋಗಿದೆ, ಮತ್ತೆ ಯಾವ ತರ ಡೌನ್ಲೋಡ್ ಮಾಡ್ಕೊಬೇಕು, ಮತ್ತೆ ಲಾಗಿನ್ ಆಗ್ತಾ ಇಲ್ಲ ಸರ್, ಯಾವ ತರ ಲಾಗಿನ್ ಮಾಡ್ಬೇಕಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಅದಕ್ಕೆ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾನು ಇವಾಗ ಪ್ಯಾರಾಮೆಡಿಕಲ್ ವೆಬ್ಸೈಟ್ ನಲ್ಲಿ ಇದ್ದೀನಿ. ಇಲ್ಲಿ ನೋಡ್ತಾ ಇರಬಹುದು, ಈ ಪ್ಯಾರಾಮೆಡಿಕಲ್ ವೆಬ್ಸೈಟ್ ಬಂದು ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ನೋಡಿ, ಕ್ಲಿಕ್ ಹೇರ್ ಟು ಡೌನ್ಲೋಡ್ ಕೌನ್ಸಿಲಿಂಗ್ ಅಪ್ಲಿಕೇಶನ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ದು ಅಪ್ಲಿಕೇಶನ್ ನಂಬರ್ ಮತ್ತು ನಿಮ್ದು ಡೇಟ್ ಆಫ್ ಬರ್ತ್ ಹಾಕಿ ನೀವು ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬಹುದು. ಇವಾಗ ಈ ತರ ಒಂದು ಅಪ್ಲಿಕೇಶನ್ ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ನಿಮ್ದು ಅಪ್ಲಿಕೇಶನ್ ನಂಬರ್ ಹಾಕಬೇಕು. ನಂಬರ್ ಹಾಕಿದ್ಮೇಲೆ ನೀವು ಡೇಟ್ ಆಫ್ ಬರ್ತ್ ಹಾಕ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡ್ತೀರಾ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಕ್ಸಾಂಪಲ್, ಇದು 12/10/2000 ಈ ತರ ಇದೆ ಅಲ್ಲ, ಈ ತರ ಹಾಕ್ಬಾರ್ದು. ಇಲ್ಲಿ ಪಕ್ಕದಲ್ಲಿ ಕೊಟ್ಟಿದ್ದಾರೆ ನೋಡಿ 12/10/2000 ಅಂತ. ಯಾವುದೇ ಸ್ಲ್ಯಾಶ್ ಮತ್ತೆ ಯಾವುದೇ ಚಿಹ್ನೆ ಇರಲಾರ್ದೆ ನೀವು ಅಪ್ಲಿಕೇಶನ್ ಹಾಕ್ಬೇಕು. ನಾನು ಇವಾಗ ಒಬ್ಬ ವಿದ್ಯಾರ್ಥಿ ತೋರಿಸ್ತೀನಿ ನೋಡಿ. ಇವಾಗ ಯಾವುದೇ ಸ್ಲ್ಯಾಶ್ ಇರಲಾರ್ದೆ ನೀವು ಅಪ್ಲಿಕೇಶನ್ ನಂಬರು ಮತ್ತೆ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಪೇಜ್ ಓಪನ್ ಆಗುತ್ತೆ. ನೀವು ಡೇಟ್ ಆಫ್ ಬರ್ತ್ ಅಪ್ಲಿಕೇಶನ್ ನಂಬರ್ ಹಾಕಿ ಲಾಗಿನ್ ಅಂತ ಓಪನ್ ಮಾಡಿದ್ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡಿ ನಿಮ್ದು ಡೌನ್ಲೋಡ್ ಅಪ್ಲಿಕೇಶನ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಓಪನ್ ಆದ್ಮೇಲೆ ಈ ತರ ಬರುತ್ತೆ ನೋಡಿ. ಇಲ್ಲಿ ನೋಡ್ತಾ ಇರಬಹುದು, ನೀವು ಹಾಕಿರೋ ಅಪ್ಲಿಕೇಶನ್ ಇದೆ. ಈ ತರ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿರೋದು ಮತ್ತೆ ಏನಾದರೂ ನಿಮ್ದು ಮಿಸ್ ಆಗಿದ್ರೆ ಡೌನ್ಲೋಡ್ ಮಾಡ್ಕೊಬಹುದು ಮತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.